ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆ ಇನ್ನು ನಮ್ಮ ಮನೇಲಿ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಮಿಕ್ಸಿಂಗ್ ಸೊಪ್ಪು ಹಾಕಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆ. ಹಾಗಾಗಿ ನಾನು ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ಇನ್ನು ತಿಂಡಿಗೆ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನೇ ತಿಂಡಿಗೆ ಅಡ್ಜಸ್ಟ್ ಮಾಡಿಬಿಡ್ತಾ ಇದ್ದೀವಿ. ಇವತ್ತಿನ್ನು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದೆ ನನಗೆ. ಇನ್ನು ಹೆಲ್ತಿ ಡ್ರಿಂಕ್ ಅಂತ ಏನು ಮಾಡಿಲ್ಲ. ಇವತ್ತು ಮಿಲೆಟ್ಸ್ ಗಂಜಿನೇ ಮಾಡಿದ್ದೀನಿ. ನಾನು ಇದನ್ನು ಡ್ರೈ ಫ್ರೂಟ್ಸು, ರಾಗಿ, ಗೋಧಿ ಈ ಥರ ಎಲ್ಲನೂ ತುಂಬ ಒಂದು 20-25 ವೆರೈಟಿ ಹಾಕಿ ಮಾಡಿಟ್ಕೊಂಡ್ಬಿಡ್ತೀನಿ. ಒಂದು 6 ತಿಂಗಳಿಗಾಗಷ್ಟು ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಹೊತ್ತು ಬೇರೆ ಏನು ಕಾಫಿ ಟೀ ಕುಡಿಯೋದಿಲ್ಲ, ಇದನ್ನೇ ಕುಡ್ಕೊಳ್ತೀವಿ. ಇಲ್ಲ ಒಂದೊಂದು ಸರಿ ಸಬ್ಜಾ ಬೀಜ ನೆನೆಸ್ಬಿಟ್ಟು ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಈ ಬೇಸಿಗೆ ಕಾಲದಲ್ಲಿ ಕಾಫಿ ಟೀ ಬದಲು ಈ ಥರ ಎಲ್ಲ ಕುಡಿತಾ ಇರಬೇಕು. ಮತ್ತು ಮಿಕ್ಕಿರೋ ಸೊಪ್ಪನ್ನ ಎಲ್ಲ ಈ ಥರ ಒಂದು ಕೆಳಗಡೆ ಬಾಕ್ಸ್ ಕೆಳಗಡೆ ಒಂದು ಪೇಪರ್ ಹಾಕಿ, ಮತ್ತು ಬಾಕ್ಸು ಎಲ್ಲ ಆದಮೇಲೆ ಮೇಲ್ಗಡೆ ಒಂದು ಪೇಪರ್ ಹಾಕಿ ಇಟ್ಟರೆ ಸ್ವಲ್ಪ ಒಂದು ವಾರ ಆದ್ರೂ ಚೆನ್ನಾಗಿರುತ್ತೆ, ಕೊಳ್ತೋಗ್ಬಿಡೋಲ್ಲ. ಕೊತ್ತಂಬರಿನೂ ಅಷ್ಟೇ, ಈ ಥರ ಇಟ್ಟರೆ ಒಂದು ವಾರ 10 ದಿವಸ ಅದನ್ನು ಚೆನ್ನಾಗಿರುತ್ತೆ. ಮತ್ತು ಇದು ನೋಡಿರಿ, ನಾನು ಸೌತೆಕಾಯಿ ಎಲ್ಲ ಯೂಸ್ ಮಾಡಿದ್ರೆ ಅದು ಸಿಪ್ಪೆ ಆಗಲಿ ಮತ್ತು ಅದು ಸ್ವಲ್ಪ ನಾವು ಬೆಂಡಾಗಿರೋದನ್ನೆಲ್ಲ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನಾನು ಬಿಸಾಕೋದಿಲ್ಲ. ಈ ಥರ ರುಬ್ಬಿ ಅದಕ್ಕೆ ಸ್ವಲ್ಪ ಆಲೋವೆರಾ ಗಿಡ ಇದೆ ನಮ್ಮಲ್ಲಿ, ಅದಕ್ಕೊಂದು ಆಲೋವೆರಾ ಎಲೆನ ಕಿತ್ತು ಹಾಕ್ಬಿಟ್ಟು ಒಂದೊಂದು ಸರಿ ಮೆಂತ್ಯನೂ ನೆನೆಸಿಟ್ಕೊತೀನಿ. ಇಲ್ಲ ಅಂದರೆ ಜ್ಞಾಪಕ ಬರಲಿಲ್ಲ ಅಂದರೆ ಇಷ್ಟನ್ನು ರುಬ್ಬಿ ನಾನು ತಲೆಗೆ ಹಚ್ಕೊಳ್ತಾ ಇರ್ತೀನಿ. ನನಗೆ ಇದ್ರ ರಿಸಲ್ಟ್ ಚೆನ್ನಾಗಿದೆ. ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ನಾವು ಸಿಪ್ಪೆ ಎಲ್ಲನ ಬಿಸಾಕೋ ಬದಲು ಈ ಥರ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ರುಬ್ಬಿ ತಲೆಗೆ ಒಂದು ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಬಿ ಇಟ್ಟರೆ 2 ಸರಿಗೆ ಆಗಿಬಿಡುತ್ತೆ ಅದು. ನಾನು ವಾರದಲ್ಲಿ 2 ಸರಿ ಹಾಕ್ಕೊಳ್ತೀನಿ. ತಲೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ತಂಪಾಗೂ ಇರುತ್ತೆ, ಮತ್ತು ನನಗೆ ರಿಸಲ್ಟ್ ಚೆನ್ನಾಗಿದೆ. ಯಾಕಂದರೆ ಹೇರ್ ಗ್ರೋತ್ ಆಗ್ತಾ ಇದೆ. ಮತ್ತು ನಾನು ಇವತ್ತು ರಾಯರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಕೆಲಸಕ್ಕೆ ಹೋಗಬೇಕು. ಹಾಗೆ ಅದಕ್ಕೋಸ್ಕರ ಫಾಸ್ಟಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬಿಟ್ಟರೆ ಸ್ವಲ್ಪ ಬೇಗ ಹೋಗ್ಬಿಡ್ಬೋದು, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗೋಕ್ಕೆ. ಇನ್ನು ನಮ್ಮನೆ ಇವತ್ತಿನ ತಿಂಡಿ ಅಡುಗೆ ಎಲ್ಲ ಮುಗೀತು. ಸಂಜೆ ಬಂದರೂ ಟೆನ್ಷನ್ ಇರಲ್ಲ. ಯಾಕೆಲ್ಲರಿ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆ ಸಂಜೆ ಬಂದರೂ ಟೆನ್ಷನ್ ಇರಲ್ಲ, ಆರಾಮಾಗಿರ್ಬೋದು. ಒಂದು ರೈಸ್ ಮಾಡ್ಕೊಬೋದು, ಇಲ್ಲ ಮುದ್ದೆ ಮಾಡ್ಕೊಬೋದು. ಏನೋ ಒಂದು ಸಾಂಬಾರಿದೆ ಅಂತ ಒಂದು ನೆಮ್ಮದಿ. ಇಲ್ಲಾಂದರೆ ಟೆನ್ಷನ್ ಅಲ್ಲಿಂದ ಬರ್ತಾನೆ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗೀತು. ಇನ್ನು ಕೆಲಸಕ್ಕೆ ಹೊರಡೋ ಟೈಮು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.